ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ ಅಂತ. ಆ ಒಂದು ಮೆರವಣಿಗೆಯ ಬಸ್ ಮೇಲೆ ನೋಡಿ ನೀವು, ಪಿ ರಾಜೀವ್ ಅವರಿದ್ದಾರೆ. ಲಂಬಾಣಿ ಸಮುದಾಯದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದನ್ನು ತಣಿಸುವಂತ ನಿಟ್ಟಿನಲ್ಲಿ ರಾಜೀವ್ ಅವರನ್ನ ಕೂಡ ಕರ್ಕೊಂಬರಲಾಗಿದೆ. ಕುರುಬ ಸಮುದಾಯದ ಮತಗಳು ಕೂಡ ನಿರ್ಣಾಯಕವಾಗಿದ್ರು, ಅವರನ್ನು ಕೂಡ ಕರ್ಕೊಂಬರಲಾಗಿದೆ. ಈಗ ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗೋಣ. ಶಿಗ್ಗಾವಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ನಾಮಿನೇಷನ್ ಪ್ರಕ್ರಿಯೆಗೆ ಕ್ಷಣಗಣನೆ ಶುರುವಾಗಿದೆ. ಅವರ ಕಾನ್ವೆ ಬಂದಿರುವಂಥದ್ದನ್ನ ಗಮನಿಸಬಹುದು ನೀವು. ಎಸ್ಕಾರ್ಟ್ಗಳು ಬಂದಿದ್ದಾವೆ. ನೇನು ಕೆಲವೇ ಕ್ಷಣಗಳಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಬಂದು ಆ ರೋಡ್ ಶೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ದಾರೆ ಬೊಮ್ಮಾಯಿ ಅವರು. ಬಿಕಾಸ್ ಒಂದ್ ಕಡೆ ಕಿಚ್ಚ ಸುದೀಪ್ ಬರ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಾಗಿದೆ. ಗಷ್ಟೇ ಕಾರ್ಗಳು ಬಂದಿದ್ದಾವೆ. ಆ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಾಳೆ ಒಂದೇ ಒಂದು ದಿನ ಬಾಕಿ ಇದೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ. ನಾಳೆ ಬೇರೆ ಅಮಾವಾಸ್ಯೆ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ, ಗ್ರಹಣ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಇವತ್ತೇ ಕೆಲವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಉಳಿದಂತೆ ಯಾರ್ಯಾರೆಲ್ಲ ನಾಳೆ ನಾಮಪತ್ರವನ್ನು ಪೆಂಡಿಂಗ್ ಇಟ್ಕೊಳ್ತಾರೆ ಕಾದು ನೋಡಬೇಕು. ಇವತ್ತು ಆಲ್ಮೋಸ್ಟ್ ಎಲ್ಲ ಘಟಾನುಘಟಿಗಳು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೂ ಮುನ್ನ JP ನಡ್ಡಾ ಅವರೆಲ್ಲರೂ ಕೂಡ ಉಪಹಾರವನ್ನು ಸೇವಿಸಿರುವಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಗೋವಿಂದ ಕಾರಜೋಳ, BC ಪಾಟೀಲ್, ಮುರುಗೇಶ್ ನಿರಾಣಿ, ಕಿಚ್ಚ ಸುದೀಪ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಅಲ್ಲಿಂದ ಸೀದಾ ಒಟ್ಟಿಗೆ ಹೊರಟು ಬಂದು ಈಗ ನಾಮಿನೇಷನನ್ನು ಸಲ್ಲಿಕೆ ಮಾಡಲಾಗುತ್ತೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ಈಗ JP ನಡ್ಡಾ ಅವರು ಹತ್ತುತ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆ ಇದೆಯಲ್ಲ, ಅದಕ್ಕೆ ಹೂವಿನ ಹಾರವನ್ನು ಹಾಕಿ ಅಂದರೆ ಮಾಲಾರ್ಪಣೆ ಮಾಡಿ ಈ ರೋಡ್ ಶೋದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಹಿಂಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಯಲ್ಲಿ. ಆ ಶಿಗ್ಗಾವಿ ಸರ್ಕಲ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಹತ್ರನೇ ಇರೋದು ಅದು. ಈಗ ಬಸವರಾಜ ಬೊಮ್ಮಾಯಿ ಅವರು ಹತ್ತುತ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಹೋಗ್ತಾರೆ ಅಂತ ಕಾಣಿಸುತ್ತೆ ಮಾಲಾರ್ಪಣೆ ಮಾಡಲಿಕ್ಕೆ. ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ನೀವು. ಬಟ್ ಬೇರೆ ಕ್ಷೇತ್ರ ನೋಡಿರ್ತೀವಲ್ಲ, ಈಗ ಶಿಕಾರಿಪುರ, ಹೊಳೆನರಸೀಪುರ, ರಾಮನಗರದಲ್ಲೆಲ್ಲ ನೋಡಿರ್ತೀವಲ್ಲ ಯಾವ ರೀತಿಯಾಗಿ ಇವರು ಮುಖ್ಯಮಂತ್ರಿಗಳ ಕ್ಷೇತ್ರಗಳು ಎಷ್ಟು ಡೆವಲಪ್ ಆಗಿರುತ್ತೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣಿಸುತ್ತೆ ಅಂತ. ಬಟ್ ಆ ರೀತಿಯಾಗಿಲ್ಲ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಇನ್ನು ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ನಾಮಿನೇಷನ್ನ ಸಲ್ಲಿಸ್ತಾ ಇದ್ದಾರೆ. JP ನಡ್ಡಾ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ. ಕಿಚ್ಚ ಸುದೀಪ್ ಬಂದರು, ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಮಾಲಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ. ಕಿಚ್ಚ ಸುದೀಪ್, ಬಸವರಾಜ ಬೊಮ್ಮಾಯಿ, JP ನಡ್ಡಾ ಮೂವರು ಕೂಡ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸೇರಿರುವಂಥ ಜನರತ್ತ ಕೈ ಬೀಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. BJP ರಾಷ್ಟ್ರೀಯ ಅಧ್ಯಕ್ಷರೇ ಭಾಗಿಯಾಗಿದ್ದಾರೆ. 6 ಅಡಿ ಕಟ್ಔಟ್ ಸುದೀಪ್ ಎಲ್ಲೇ ನಿಂತರೂ ಕೇಂದ್ರ ಬಿಂದು ಆಗ್ತಾರೆ ಸುದೀಪ್ ಅವರು. ಅವರನ್ನು ನೋಡ್ಲಿಕ್ಕೋಸ್ಕರನೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಮೇನ್ ಹೈಲೈಟ್ ಅಂದರೆ ಅಲ್ಲಿ ಸುದೀಪೇ, ನೋ ಡೌಟ್. ಸುದೀಪ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ನೋಡ್ತಾ ಇದ್ದೀರಾ ಅಲ್ಲಿ JP ನಡ್ಡಾ ಅವರು ಇಳಿಯುವಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇಳಿಲಿಕ್ಕೆ ಹೋದ್ರು. ಅವರನ್ನು ತಿರುಗಿಸಿ ತಮ್ಮ ಮಾಮನ ಜೊತೆ ಕೈ ಎತ್ತಿದ್ರು. ಕಿಚ್ಚ ಸುದೀಪ್ ಮಾಮ ಅಂತ ಪ್ರೀತಿಯಿಂದ ಕರೀತಾರೆ ಕಿಚ್ಚ ಸುದೀಪ್ ಅವರು ಬಸವರಾಜ ಬೊಮ್ಮಾಯಿ ಅವರನ್ನು. ಅವ್ರಿಗೋಸ್ಕರನೇ ಕಿಚ್ಚ ಸುದೀಪ್ ಅವರು ಬಂದಿರೋದು, ಬಸವರಾಜ ಬೊಮ್ಮಾಯಿ ಅವ್ರಿಗೋಸ್ಕರ. ಅವರನ್ನು ಗೆಲ್ಲಿಸಬೇಕು ಅಂತ, ಅವ್ರು ಹೇಳಿದ ಕಡೆ ಪ್ರಚಾರ ಮಾಡಬೇಕು ಅಂತ, ಮತ್ತೊಮ್ಮೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಕೂಡ ಇದೆ ಸುದೀಪ್ ಅವರಿಗೆ. ಅವರನ್ನೇ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಬಂದಿದ್ದು ವ್ಯಕ್ತಿಗೋಸ್ಕರ, ಅಂದರೆ ಬಸವರಾಜ ಬೊಮ್ಮಾಯಿ ಅವ್ರಿಗೋಸ್ಕರ. ನನ್ನ ಕಷ್ಟದ ದಿನಗಳಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನನ್ನ ಜೊತೆಗಿದ್ರು, ಸೊ ಹೀಗಾಗಿ ಅವ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅಂತ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇಳಿಬೇಕಾದ್ರೆ ಏನಾದರೂ ಸ್ಕಿಡ್ ಗಿಡ್ ಆದಾತು ಅನ್ನೋ ಕಾರಣಕ್ಕೋಸ್ಕರ ಸುದೀಪ್ ಅವರು ಕೂಡ ಅಲ್ಲಿ ಇಳಿಸುವಂಥ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ.